ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಈ ಟೈಮ್ ನೋಡಿರಿ ಸಾಯಂಕಾಲ ಎಷ್ಟು 5 ಗಂಟೆ ಆಗೈತಿ. ಮಾರ್ನಿಂಗ್ ಶಿಫ್ಟ್ ಇದೆ ಇವತ್ತು. ಹೋಗಿ ಬಂದೆ ಡ್ಯೂಟಿಗೆ. ನೋಡಿ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೊಂಟಿವಿ ಅಂದ್ರೆ ನಾನು ದಿವ್ಯಾ ಕಾಲೇಜ್ಗೆ ಹೋಗಿ ಧನುಷ್ಯ ಚಿನ್ನು ಆಮೇಲೆ ಮನೆಯವ್ರು ಕೂಡಿ ಏನೋ ಒಂದು ಸರ್ಪ್ರೈಸ್ ಆಗಿ ತೊಗೊಳಕತ್ತೀವಿ. ಏನಂತ ಬರ್ರಿ ನಿಮಗೂ ತೋರಿಸ್ನಲ್ಲಿ ಹೋಗಿಂದೆ. ಚೆನ್ನಾಗಿ ವೇಟ್ ಮಾಡತ್ತ ನೋಡ್ರಿ ಚಿನ್ನು ಅವ್ರ ಪಪ್ಪ ಕೂಡಿ. ನೋಡ್ರಲ್ಲಿ ಇಬ್ರು ಫುಲ್ ಕ್ಯೂರಿಯಾಸಿಟಿಲಿಂದ ಅವ್ರಿಗಂತೂ ಜೋರು ಕ್ಯೂರಿಯಾಸಿಟಿ ಐತಿ. ಈಗ ಕಾಯಕತ್ತಾರ ಬರ್ರಿ ಅಂತೇಳಿ. ಬರ್ರಿ ಹೋಗೊಮ್ಮೆ. ಹೊಂಟಿ ನೋಡ್ರಿ 3 ಜನ ಕೂಡಿ. ಇವತ್ತು ತ್ರಿಬಲ್ ಸೀಟ್ ಹೊಂಟವು, ಯಾಕಂದ್ರೆ ನನ್ನ ಗಾಡಿ ಇಲ್ಲ. ನನ್ನ ಗಾಡಿ ನೋಡ್ರಿ ಮೊನ್ನೆ ಮಾರಿದೆ. ನಂದು ಇಷ್ಟು ದಿನ ಐತಲ್ಲ ಗಾಡಿ ಮಿಸ್ ಮಾಡ್ಕೊಳಕತ್ತಿ ನೋಡ್ರಿ. ಅದಕ್ಕೆ ಈಗ ನನ್ನ ಗಾಡಿ ಮಾರೇ ಒಂದು 1 ವೀಕ್ ಆಯಿತು. ಬಿಡು. ನೋಡ್ರಿ ಇಲ್ಲಿ ಸುಜುಕಿ ಶೋರೂಮ್ಗೆ. ಯಾಕಂದ್ರೆ ಸರ್ಪ್ರೈಸ್ ನೋಡಿ ನಾನು ಹೊಸ ಗಾಡಿ ತೊಗೊಳಕತ್ತೀನಿ. XS 125 ಯಾವುದಂತ ತೋರಿಸ್ತೀನಿ ನೋಡಿ. ಇದೇ ಗಾಡಿ ನೋಡ್ರಿ ನಾನು ತೊಗೊಳಕತ್ತಿದ್ದೆ. ನಾ ಹಾಕ್ಬೇಕನ್ನೋದಕ್ಕೆ ಇಲ್ಲ ಇತ್ಲ ಇದೇ ಇಲ್ಲ. ಈ ಥರ XS ರೇಸ್ ಗೀಸ್ ಇದು ದೊಡ್ಡದು. ಟಾಪ್ ಎಂಡ್ ಅದು ಎಲ್ಲ ಬರ್ತಾವ. ಸಾಂಗ್ ಹಿಂಗೆ ಬರಲ್ಲ, ಯಾವ ಗಾಡಿಗೂ ಬರಲ್ಲ. ಎಲೆಕ್ಟ್ರಿಕ್ ಅಟ್ಟೆ ಸಾಂಗ್, ಎಲೆಕ್ಟ್ರಿಕ್ ಬಟ್ ಯಾವುದಕ್ಕೂ ಬರಲ್ಲ. ಗಾಡಿ ನೋಡಿ ಇಲ್ಲ ಬಿಲ್ಲಿಂಗ್ ಮಾಡಕತ್ತಾರ ನೋಡ್ರಿ. ನಮ್ಮ ಮನೆಯವ್ರದ್ದು ಹೋಗಿ ನಾ ಹಾರ ತೊಗೊಂಡ್ಬರ್ತಂದ್ರೆ ಬಂದ್ಮ್ಯಾಗ ತೊಗೊಂಡೋಗಿ ಪೂಜೆ ಮಾಡ್ತೀವಿ. ಈಗ ನೋಡ್ರಿ ಹೋಗಿ ಹಾರ ತೊಗೊಂಬರಕ್ಕೆ ಹೊಂಟಿವಿ. ನಾ ಬಿಲ್ಲಿಂಗ್ ಆಗಲ್ಲಾಗೈತಿ, ಅದಕ್ಕೆ ಹೋಗಿ ಹಾರ ತೊಗೊಂಬರ್ತೇವೆ ಅನ್ಕೊಂಡ್ರಿ. ಜನವರಿ 14th ನೋಡ್ರಿ ಬಿಜಾಪುರದ್ದು ಜಾತ್ರೆ ಐತಿ. ಹಂಗಾಗಿ ನೋಡ್ರಿ ಗುಡಿ ಎಷ್ಟು ಚಂದ ಮಾಡ್ಯಾರ. ನೈಟ್ ಟೈಮ್ ಮಸ್ತ್ ಕಾಣಿಸ್ತೈತಿ. ಎಲ್ಲ ಪ್ರಿಪ್ರೇಷನ್ ನಡೆಯೈತೆ ನೋಡ್ರಿ ಜಾತ್ರೆದೆಲ್ಲ. ಇನ್ನೊಂದು ಕರೆಕ್ಟ್ 1 ವಾರ ಉಳಿತು ಜಾತ್ರೆಗೆ. ಇಲ್ಲಂತೂ ಈ ರೋಡಿಗೆ ಬರೋಕೆ ಆಗಂಗಿಲ್ಲ ನೋಡ್ರಿ, ಅಷ್ಟು ರಶ್ ಇರ್ತೈತಿ. ಇನ್ನೂ 1 ವೀಕ್ ಐತಲ್ಲ, ಹಂಗಾಗಿ ಇನ್ನೂ ಫುಲ್ ಐತೆ ನೋಡ್ರಿ. ಇದು ನಮ್ಮ ಫ್ರೆಂಡ್ ಅಂಗಡಿ ನೋಡ್ರಿ, ರೇಷ್ಮಾನ್ ಅದಾಪ ಅಂತೇಕಿ ನಂದು ಪ್ರೈಮರಿ ಫ್ರೆಂಡ್ ನೋಡ್ರಿ. ಆಕಿಂದ ಅಂಗಡಿಗೆ ಬಂದ್ವಿ, ಅವ್ರಿಗೆ ಮಾಡ್ತಾರಂತ. ಹಾಗಾಗಿ ಇಲ್ಲೇ ತೊಗೊಂಡು ನೋಡ್ರಿ ಹಾರ ತೊಗೊಂಡು ಇದಕ್ಕೆ ಬಂದು ನೋಡ್ರಿ ಶೋರೂಮ್ಗೆ. ಅದು ಬಿಲ್ಲಿಂಗ್ ಫೈನಲ್ ಮಾಡಾಕತ್ತಾರ. ಇನ್ನೊಂದು ಏನೈತಿ, ನಂಬರ್ ಬೇಕಾಗಿದ್ರೆ ನಮ್ಮ ಸೆಲೆಕ್ಟೆಡ್ ನಂಬರಿಗೆ ಅಮೌಂಟ್ ಆಗುತ್ತಂತ ಎಕ್ಸ್ಟ್ರಾ. ನಮ್ಮ ಧನುಷ ಒಂದು ಸೆಲೆಕ್ಟೆಡ್ ನಂಬರ್ ತೊಗೊಳಂ ಬಾ ಅಂತ ಅನ್ನಕತ್ತ. ಅದಕ್ಕೆ ನೋಡಾಕತ್ತಿ ನೋಡ್ರಿ, ನಂಬರ್ ಸರ್ಚ್ ಮಾಡಾಕತ್ತಾರ ಅವರು. ನಾವು ವೆಯ್ಟ್ ಮಾಡಾಕತ್ತಿದ್ವಿ, ಯಾವ್ದು ತೊಗೋಬೇಕು ತಿನ್ನ ಫೈನಲ್ ಮಾಡಿಲ್ಲ, ಸರ್ಚ್ ಮಾಡಾಕತ್ತೀವಿ. 1-2-3 ಆಪ್ಷನ್ ಅದ ನೋಡ್ರಿ. ಅದು 300 ತೊಗೊಂಡಿವಿ ಅಂದ್ರೆ 300 ಅಮೌಂಟೇ ಕೊಡ್ಬೇಕಂತ್ರಿ ಅದಕ್ಕೆ ಎಕ್ಸ್ಟ್ರಾ. ಇನ್ನೊಂದು 3001 ತೊಗೊಂಡ್ರೆ ಅದಕ್ಕೂ ಮತ್ತು 3000 ರೂಪೀಸ್ ಎಕ್ಸ್ಟ್ರಾ ಕೊಡ್ಬೇಕಂತ. ಹಾಗಾಗಿ ತೊಗೊಳ್ಳೋ ಬೇಡ ಅಂತ ವಿಚಾರ ಮಾಡತ್ತಿದ್ದೆ. ಬಟ್ ಹಿಂಗೆ ಮಾಡಿ ಫೈನಲ್ ಮಾಡಿ 2929 ತೊಗೊಂಡು ನೋಡ್ರಿ ನಂಬರ್. ನಂದು ಗಾಡಿ ನಂಬರ್ ಫೈನಲಿ ಅದಕ್ಕೊಂದು 1500 ಎಕ್ಸ್ಟ್ರಾ ಆಯಿತು. ಲಾಸ್ಟ್ ಬುಕ್ಕೆಲ್ಲ ಫೈನಲ್ ಮಾಡಿ ಸಿಗ್ನೇಚರ್ ಮಾಡಾಕತ್ತೀನಿ ನೋಡಿರಿ. ಬಿಲ್ಲಿಂಗ್ ಎಲ್ಲ ಫೈನಲ್ ಆಯಿತು. ನನ್ನ ಹೆಸ್ರ ಮ್ಯಾಗೆ ತೊಗೊಂಡು ನೋಡಿರಿ. ಪ್ರೀವಿಯಸ್ ನಂದು ಸ್ಕೂಟಿ ಇದ್ದಿದ್ದು ನಮ್ಮ ಮನೆಯವ್ರ ಹೆಸ್ರ ಮ್ಯಾಗಿತ್ತು. ಬಟ್ ಇದು ನನ್ನ ಹೆಸರಲ್ಲೇ ಇರಲಿ ಅಂತಂದ್ರೆ ಮನೆಯವರು, ಹಾಗಾಗಿ ನನ್ನ ಹೆಸರಲ್ಲೇ ತೊಗೊಳಕತ್ತೀನಿ ನೋಡಿರಿ. ಇದು ಟೋಟಲ್ ಅಮೌಂಟ್ ಬಿದ್ದು ಎಷ್ಟು ಬಿತ್ತಂದ್ರೆ 1,23,000 ಆಯ್ತು ನೋಡಿರಿ. ಒಂದು ಹ್ಯಾಂಡ್ ಕ್ಯಾಶೇ ಕೊಡಾಕತ್ತೀವಿ ಎಲ್ಲನೂ. ಸುಮ್ಮನೆ ಇದು ಮಾಡಿದ್ರಲ್ಲ ಇದು ಆಗುತ್ತಂತೇಳಿ ಮತ್ತು ಕಂತಂದ್ರೆ ಲೇಟ್ ಆಗುತ್ತಂತೇಳಿ ಡೈರೆಕ್ಟಾಗಿ ಇದು ಮಾಡಿದೆ. ಇಲ್ಲಿ ನೋಡ್ರಿ ದಿವ್ಯಾ ಆಮೇಲೆ ಅವ್ರ ಫ್ರೆಂಡ್ ಎಲ್ಲ ಬಂದು ವೆಯ್ಟ್ ಮಾಡಾಕತ್ತಿದ್ರು. ನಮ್ಮ ಗಾಡಿ ಇನ್ನೂ ಕೊಡಲಾಗ್ಯಾರ ನೋಡ್ರಿ. ವೆಯ್ಟ್ ಮಾಡ್ಕೋತ ನಿಂತು ಸಾಕಾಯ್ತು.
ನೋಡ್ರಿ ಇಷ್ಟು ಬಂದಿತ್ತು ಇಲ್ಲಿ ಗಾಡಿ ಸಂಬಂಧ ನಾ ಗಾಡಿ ಕೊಡಾಕ ನೋಡಿ ತಿರುಗಿ ಹಾರ ತೊಗೊಂಬಂದಿವಿ ಎಲ್ಲ ತೊಗೊಂಬಂದಿವಿ. ದಿವ್ಯಾನ ಬಂದ ಕಾಲೇಜ್ದಿಂದ ಅವ್ರು ಗಾಡಿ ತೊಗೊಳೋರು ಇವತ್ತೇ ಜಾಸ್ತಿ ಜನ ಬಂದಾರ ನೋಡ್ರಿ ಗಾಡಿ ತೊಗೊಳಕ್ಕೆ. ಹಾಗಾಗಿ ನಮ್ಮ ಗಾಡಿಗೆ ನಾ ಸಿಗಾಗಲಾಗೈತಿ. ನಾ ಎಷ್ಟೊತ್ತನ ಹಾಕದ ಯಾರಿಗೆ ಗೊತ್ತು. ನೋಡ್ರಿ ನನ್ನ ಗಾಡಿ ತೊಗೊಂಡು ಓಪನಿಂಗ್ ಮಾಡವ್ರಿ ಇವ ಏನು ತೊಗೊಂಡು ಬರುತ್ತೆ. ಇಷ್ಟದ ನೋಡ್ರಿ ವಿಡಿಯೋ ಮಾಡೋದು ಒಂದು ಶಾರ್ಟ್ಸ್ ವಿಡಿಯೋ ಮಾಡೋ ಸಂಬಂಧ ಓಪನಿಂಗ್ ಮಾಡಿ ಅದೆಲ್ಲ ಸಾಂಗ್ ಅದು ಹಾಕ್ಬೇಕಂತೇಳಿ ಮಾಡಿದ್ವಿ. ಮಾಡಿಬಿಟ್ಟು ಈಗ ಗಾಡಿ ತೊಗೊಂಡು ಹೊರಗೆ ಬಂದು ನೋಡ್ರಿ ಪೂಜಾ ಮನೆಗೆ ಹೋಗಿ ಮಾಡಿದ್ರೆ ಆಯ್ತು ಅಂತೇಳಿ ಅದೆಲ್ಲ ಪ್ಯಾನಲ್ಲಿ ಏನೇನು ಹೆಂಗೆಲ್ಲ ಯೂಸ್ ಮಾಡ್ಬೇಕಂತ ಅವ್ರು ಹೇಳ್ಕೊಡಕತ್ತಾರ ಅದು ನೋಡಕತ್ತೀವಿ ನೋಡ್ರಿ. ಈಗ ಆ್ಯಕ್ಚುಲಿ ಇದು ವಿಡಿಯೋ ನೋಡ್ರಿ ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ, ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ಲಾರ್ಕ ಇದು ಆಲ್ಮೋಸ್ಟ್ 10 days ಆಯ್ತು ನೋಡ್ರಿ ವಿಡಿಯೋ ನಾವು ಗಾಡಿ ತೊಗೊಂಡು. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ಸಾರಿ ನೋಡ್ರಿ. कालस्ताय नमः कल्पवृक्षस्ताय नमः सूर्याय नमः चंद्राय नमः पूर्वाय नमः पश्चिमाय नमः उत्तराय नमः दक्षिणाय नमः हर ओम शिव शंभो शंकराय नमः ओकमार्च दीर्घाचाय नमः चप्पल बिड़चना हर ओम शंभो शंकराय नमः लक्ष्मी सरस्वती नमः हर ओम शिव शंभो शंकर परमात्माय नमः वाहन पूजस्ताय नमः दीर्घस्ताय नमः कालस्ताय नमः कल्पवृक्षस्ताय नमः हर ओम भगवते नमः ओम श्री वीरभद्राय नमः हर ओम शंभो शंकराय नमः महत्व ಎಲ್ಲ ಬರಿ ಸಾಹೇಬ್ರೆ ವಾಹನ ಪ್ರಸಾದ ಫಾರ್ಚುನರ್ ರೀ ಕತ್ಲು ಬರಾತಿರಿ ಕಾಯಿ ಹಿಡಿ ಚುಮ್ಮ ಏಯ್ ಗಂಟಿಂದ ಕಾಯಿ ಹಿಡಿ ಮೊಟ್ಟೆ ಒಂದು ಏನು ಹಾಕ್ತಾರೆ ಹಾಂ ಇದು ಗುಡ್ಪ ತಡಿಯೋ ಬೊಮ್ಮ ಹಾಂ ಕರ್ಪೂರ ತಡಿ ಹಿಡಿ ಹಿಂಗೆ ಕರ್ಪೂರ ಅದ ಮ್ಯಾಲೆ ಅದು ಹಾಕ್ರಿ ದಾರೋತ್ತಿ ನೀರ ದಯ್ಯಾಗ ನಮ್ಮ ತಾರ ದಯ್ಯಾಗ ಶಿವನ ಪ್ರಭು ಕಂಗಳಲ್ಲೇ ಹುಟ್ಟಿದಂತ ವೀರಭದ್ರಾಗ ಬಡವನ ಬಳಕೋತ ಬಣ್ಣೀರೆಲ್ಲಾರೋ ಆಟಿ ತಂದೀರೆಲ್ಲಾರೋ ನಮ್ಮ ವಾಹನ ಪೂಜೆಗೆ ಬೆಳಗಿರೆಲ್ಲಾರೋ ಮಂಗಳದಾರೋತ್ತಿ ನೀರ ದಯ್ಯಾಗ ನಮ್ಮ ತಾರ ದಯ್ಯಾಗ ವೀರಭದ್ರಾಗ ದೇವ ದುರ್ಗೇಶ ದೇವ ಮಹೇಶ
ಕರ್ಪೂರ ಜ್ಯೋತಿ ಬೆಳಗಿರೆ ನೀರೆ ಗಂಗಮ್ಮ ಗವರಮ್ಮ ಅಕ್ಕನಾಗಮ್ಮ ತಂಗಿ ಚಿಕ್ಕರಜಮ್ಮ ಚೂನ ಕಂಗಳಲ್ಲೇ ಹುಟ್ಟಿದಂತ ವೀರಭದ್ರಗ ಸರ್ಪಾಪ ಚೆನ್ನ ಗೌರಿ ಹಾರ ನೀರೆ ಗಂಗಾಧಾರ ನೀರೆ ಕರ್ಪೂರ ಜ್ಯೋತಿ ಬೆಳಗಿರೆ ನೀರೆ ಕರ್ಪೂರ ಆರುತಿ ಬೆಳಗಿರೆ ಕಾರೋಣ್ಯ ಮೃಗಕರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರ ಪರನಗೆ ಆಲಿಗೊಲದನು ಲೋಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರೋಣ್ಯ ಮೃಗಕರ ದೇವಗೆ ವಾರಿಗೋಸ್ತವ ಶಿರವ ಹರಿದನು ವಾರಹರ ಮಾರಾಯಗೆ ಘೋರ ದುರಿತವದು ಕರ್ಪೂರಾರುತಿ ಬೆಳಗಿರೆ ಕಾರೋಣ್ಯ ಮೃಗಕರ ದೇವಗೆ ಶರಣು ಜನಕ್ಕೆ ವರ ಓಂ ಬ್ರಹ್ಮಾನಂದಂ ಕೇವಲಂ ಸಕಲಂ ಜ್ಞಾನಮೂರ್ತಿಕಂದ್ವಾತೀತಂ ಏಕಂ ನಿತ್ಯಂ ಜಲಗೋಚರಂ ಸರ್ವರ ಸಾಕ್ಷೀಭೂತಂ ಭಾವಾತೀತಂ ತಸ್ಮೇ ಶ್ರೀ ಗುರುವೇ ನಮಃ ಓಂ ಶ್ರೀ वीरभद्रेश्वर महाराज की जय ओम श्री भद्रिकालिका माता की जय ओम श्री महालक्ष्मी महाराज की जय ओम श्री गजानन महाराज की जय सांब जनम पार्वतेश्वर महादेव गाड़ी ಬೆಳಗಪ್ಪ दूर दूर सरी ಬೆಳಗು दूर सरी ಅಲ್ಲಿ ಸುತ್ತಾರೆ ಅಪ್ಪಾಜಿ ಕಾಲಾಗ ಅಲ್ಲಿ ಇದು ಎಡಿ ಹಿಡಿತಾರೆ ತಗೊಂಬ ಮುಂದಲ್ಲಿ ಧೂಪಂ ಸಮರ್ಪಯಾಮಿ ದೀರ್ಘಂ ಸಮರ್ಪಯಾಮಿ ಕಾಲಂ ಸಮರ್ಪಯಾಮಿ ಕಲ್ಪವೃಕ್ಷಂ ಸಮರ್ಪಯಾಮಿ ಸೀರೆ ಇಡಿ ಎರಡು ಕೈ ಇಡಿ. ನೈವೇದ್ಯಂ ಅಲ್ಲಿ ಎಡಿ ಸಮರ್ಪಯಾಮಿ ಇಡಿ. ಎರಡು ಕೈಗಳು ಒಲೆ ಬಿಡ್ಬೇಕು ಗಾಡಿ ಮುಂದೆ ಇಡಿ ಈ ಕಡೆ ತೆಗಿಯೋದು ನಪ್ಪಿ ತೆಗೀರಿ. ಬರೋ ನೈವೇದ್ಯ ಮಾಡು ಗಾಡಿ ಮಾಲಕರು ಯಾರಾದ್ರೂ ಬರೀ ಹೋಗಿ ನೀನು ಸುಧಾಟೆ ಬೆಳಗವ ನೀನು ಊರು ಬಂದ ಬೆಳಗಪ್ಪ ಕಾಯಿ ಹೊಡೆದ ಎಸ್ ಬಂದು ಗಟ್ಟೆ ಹೆಂಗಿಡಿ ಅಲ್ಲಿ ಸೀಟ್ ಮೇಲೆ ಇಡೋದು ಬರ್ರಿ ಇನ್ನೊಬ್ಬ ಕೈ ಬರ್ರಿ ಆಯ್ತಾ ಬಿಡು ಓಂ ಶಿವ ಶಂಭೋ ಶಂಕರ ಪರಮಾತ್ಮ ನೈವೇದ್ಯಂ ಸಮರ್ಪಯಾಮಿ ನೀವು ತೋರಿ ಎಲ್ಲರೂ ಅಪ್ಪಾಜಿ ಬೇಕೇನ ಇದು ಐತ್ರಿ ಹೈಟ್ ಐತ್ರಿ ಅಂತ ಕೂತಿರ ಕುಂದ್ರ ನೋಡೋಣ ಯಾಕೆ ಕಾಲು ಇಲ್ದಲ್ಲ ನೋಡಲ್ಲ ಡಬಲ್ ಸ್ಟ್ಯಾಂಡ್ ಹಚ್ಚಿದ ಅದಕ್ಕೆ ಡಬಲ್ ಸ್ಟ್ಯಾಂಡ್ ಹಚ್ಚಿದ ಅದಟ್ಟು ಡಬಲ್ ಸ್ಟ್ಯಾಂಡ್ ಹಚ್ಚಿದ ಆಗಲ್ಲ ಹೇಳ ಮನ್ ನೋಡಿಲ್ಲ ಮಾತ್ರ ಹೆಂಗ್ ಗೊತ್ತಾರ ಅವರು ತೋ ನೀನೇ ಒತ್ತು ಮುಂದೆ ಒತ್ತು ಫೈನಲಿ ಗಾಡಿ ಎಲ್ಲ ತೊಗೊಂಡು ಬಾಡಿ ಪೂಜಾನೂ ಆಯ್ತು ನೋಡ್ರಿ ಮಸ್ತ್ ಪೂಜಾ ಆಯಿತು ಎಲ್ಲ ಆಯಿತು ನೋಡ್ರಿ ಚಿನ್ನುಗೀಗ ರೊಟ್ಟಿ ಹಾಲ ತಿನ್ಸಾತೀನಿ ಈಗ ಜುಡಿಯೋ ಒಳಗದೆಲ್ಲ ಕೆಲವೊಂದು ಜುಡಿಯೋ ಅಲ್ಲ ಇದ್ರೊಳಗೆ ನೋಡ್ರಿ ಜುಡಿಯೋ ಒಳಗೆ ಗೊತ್ತಲ್ಲ ದಿವೆ ಜುಡಿಯೋ ಆಮೇಲೆ ಟ್ರೆಂಡ್ಸ್ ಬಿಜಾಪುರ ಒಳಗೆ ಆಲ್ಮೋಸ್ಟ್ ಇದ್ರೊಳಗೆ ಯಾವುದು ಇಷ್ಟ ಒಂದು ನೋಡ್ರಿ ಇಲ್ಲೆಲ್ಲ ಆಫರ್ಸ್ ಅದಾವತ್ತ ಹಾಗಾಗಿ ಇವತ್ತೇ ಈವ್ನಿಂಗ್ ಡ್ಯೂಟಿ ಇಲ್ಲಿ ನೋಡ್ರಿ ಮಧ್ಯಾಹ್ನ ಹೋಗಿ ಬಂದಿನಲ್ಲ ಮುಂಜಾನೆ ಹಾಗಾಗಿ ಮತ್ತೆ ನಾಳೆ ಮಧ್ಯಾಹ್ನ ಹೋಗ್ಬೇಕಾಗದ ಸುಮ್ಮ ಒಂದು ರೌಂಡ ನಿಮಗೂ ಯಾರಿಗಾರು ಯೂಸ್ ಆಗುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಏನೋ ನೋಡಿದ್ರಾಯ್ತು ಅಂತ ಹೊಂಟಿವಿ ಅವ್ನು ಬಡ ಊಟ ಮಾಡಿಸಿ ಮಲಗಿಸಿ ಹೋಗ್ಬೇಕತ್ ಮಾಡಿ ನೋಡ್ರಿ ಏನಾಗುತ್ತೆ ನೋಡೋಣ ಬರ್ರಿ ಹೋಗಮ್ಮು ಇದಕ್ಕಿಷ್ಟು ಟ್ರೆಂಡ್ಸಿಗೆ ಹೋಗ್ತೀವಿ ಫಸ್ಟ್ ಟ್ರೆಂಡ್ಸಿಗೆ ನೋಡ್ಕೊಂಡು ಟೈಮ್ ತಿರುಗಿ 8 ಗಂಟೆ ಆಯ್ತು ನೋಡ್ರಿ ಹೊಸ ಗಾಡಿ ಜೊತೆ ಹೊಂಟಿ ನೋಡ್ರಿ ಇವತ್ತು ಸಾಹೇಬ ಮಾಡ್ಬಿಡಿ ಎತ್ತತ್ತಿ ಬಿಟ್ಟಿನಿ ಗಟ್ಟೆ ಕಿಲಿದು ಕುಂಡ್ರುದು
ಗಾಡಿ ತೊಗೊಂಬಂದು ಫಸ್ಟ್ ನೋಡ್ರಿ ಇಲ್ಲಿ ಟ್ರೆಂಡ್ಸಿಗೆ ಬಂದ್ವಿ. ರಿಲಯನ್ಸ್ ಮಾಲ್ ಐತಲ್ಲ ಅಲ್ಲಿ ರಾಮ ಮಂದಿರ ಕಡೆ. ಯಾಕಂದ್ರೆ ನೋಡ್ರಿ ಇಲ್ಲಿ ಆಫರ್ಸ್ ನಡೆದಿದ್ದು ಟ್ರೆಂಡ್ಸ್ ಒಳಗೆ. ಅಂದ್ರೆ 10% ಅಲ್ಲ 50%, ಆಮೇಲೆ 70%, 30% ಸೇಲ್ ಇತ್ತು ನೋಡ್ರಿ. ಟ್ರೆಂಡ್ಸ್ ಅಂದ್ರೆ ಬ್ರ್ಯಾಂಡ್ ನೋಡ್ರಿ ಗೊತ್ತೇ ಇತ್ತಲ್ಲ, ಯಾವಾಗಲೂ ಬಟ್ಟೆ ಅಂದ್ರೆ ಕ್ವಾಲಿಟಿ ಅಂದ್ರೆ ಹೇಳಂಗೇ ಇಲ್ಲ. ಅಲ್ಲಿ ಪಾಟಲ್ ಪ್ಯಾಂಟ್ ಒಳಗೂ ಇತ್ತು ಅಂತ, ಇಲ್ಲಿ ಇದ್ದು ಅಂತ. ಬಟ್ ಇಲ್ಲಿ ವೆರೈಟೀಸ್ ಆಮೇಲೆ ಇದು ಭಾಳ ಇದು ನೋಡ್ರಿ, ಕಲೆಕ್ಷನ್ ಜಾಸ್ತಿ ಇದ್ದು ಇಲ್ಲೂ. ಹಾಗಾಗಿ ಇಲ್ಲೇ ಬಂದ್ವಿ ನೋಡ್ರಿ ತೊಗೊಳಕ್ಕೆ ಅಂತೇಳಿ. ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ತೊಗೋತೈತಿ ಟ್ರೆಂಡ್ಸ್ ಒಳಗೆ. ಬಟ್ ಈಗ 70% ಆಫರ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ಇದ್ರು ನೋಡ್ರಿ. ಅದಕ್ಕೆ ನಾವು ಏನಾರ ಚಲೋ ಅನ್ಸಿಟ್ಟು ತೊಗೋಬೇಕಂತ ಬಂದೀವಿ ನೋಡ್ರಿ. ಟಾಪ್ಸ್ ಎಲ್ಲ ಜಸ್ಟ್ ಆಲ್ಮೋಸ್ಟ್ ಕಮ್ಮಿ ರೇಟ್ ನೋಡ್ರಿ. ಇವು ಬ್ಯಾಕ್ ಸೈಡ್ ಏನದಾವಲ್ಲ ಫುಲ್ ಸೆಟ್ ಅದಾವ ನೋಡ್ರಿ. 3 ಪೀಸಸ್ ಅದಾವು, ಪ್ಯಾಂಟ್ ಟಾಪ್ ಇದೆಲ್ಲ ಕೂಡ 50% ಇದ್ದು ಇದ್ರೊಳಗೆ. ಇದು ನೋಡಿ 1299 ಐತಿ ಅಂದ್ರೆ 1300 ಇದು ಹಾಫ್ ಆಗುತ್ತೆ. ಅದ್ರಾಗೆ 50% ಅಂದ್ರೆ ಹಾಫ್ ರೇಟ್ 650 ನೋಡ್ರಿ. ಇದು ಮಸ್ತ್ ಐತೆ ನೋಡಿ. ಜಾಕೆಟ್ ಪ್ಲಸ್ ಇನ್ನರ್ ಐತಿ. ಅದೆಲ್ಲ ಮುಗಿಸ್ಕೊಂಡು ಈ ಕಡೆ ಈ ಸೈಡ್ ಬಂದ್ವಿ ನೋಡ್ರಿ ನೋಡಕ್ಕೆ. ಬರೀ ಈಗೆಲ್ಲ ಟ್ರಯಲ್ ಮಾಡಿ ನೋಡೋಮಂತ. ಇದು ಫಸ್ಟ್ ಒನ್ ನೋಡ್ರಿ. ಈ ಡ್ರೆಸ್ ವೇರ್ ಮಾಡೀನಿ. ಇದು ಫುಲ್ ಸೆಟ್ ಐತೆ ನೋಡ್ರಿ. ಸೆಟ್ ಅಂದ್ರೆ ಪ್ಯಾಂಟ್ ಟಾಪ್ ಐತಿ. ಇದೂ ಮಸ್ತ್ ಐತೆ ನೋಡ್ರಿ. ಇದು ಜಸ್ಟ್ ಹಾಫ್ ರೇಟ್ ಆದ್ರೆ ಒಂದು 650 ಅದು ಬೀಳ್ತಿತ್ತು. ಮತ್ತು ಕ್ವಾಲಿಟಿ ಮಸ್ತ್ ಇತ್ತು. ಇದು ಜಸ್ಟ್ ಎಮ್ ಸೈಜ್ ಐತೆ ನೋಡ್ರಿ ಬಂದೈತೆ ನನಗೆ. ಇದು ಸೆಕೆಂಡ್ ಒನ್ ನೋಡ್ರಿ. ಇದು ಮಸ್ತ್ ಕಂಫರ್ಟಬಲ್ ಇತ್ತು, ಬಟ್ ಸ್ಲೀವ್ಲೆಸ್ ಇತ್ತು. ಥರ್ಡ್ ಒನ್ ಇದೊಂದು ಟಾಪ್ ನೋಡಿದೆ ವೇರ್ ಮಾಡಿ. ಇದ್ರೂ ಮಸ್ತ್ ಇತ್ತು ನೋಡ್ರಿ. ಕ್ವಾಲಿಟಿನೂ ಮಸ್ತ್ ಇತ್ತು. ಡೈಲಿ ವೇರು ಮಾಡ್ಬೋದು. ಲಾಸ್ಟ್ ಫೋರ್ತ್ ಒನ್ ನೋಡ್ರಿ. ಇದು ಒಂದು ಟಾಪ್ ಅಂಬ್ರೆಲಾ ಐತಿ. ಇದು ವೈಟ್ ಬ್ಲೂ ಇತ್ತು ನೋಡ್ರಿ. ಇದು ನೈ ಬ್ಲೂ ಬ್ಲ್ಯಾಕ್ ಬಾರ್ಡರ್ ಬಂದಿತ್ತು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಷ್ಟು ಹೆಂಗೆ ಗುಡ್ಡಿ ಹಾಕಿ ನೋಡ್ರಿ. ತಗೊಂಡು ಶಾಪಿಂಗ್ ಎಲ್ಲ ಮುಗೀತು ನೋಡ್ರಿ. ಹಂಗೆ ಹಿಂಗೆ ಮಾಡಿ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಬಂದು ಏನಿಲ್ಲ ಅನ್ಕೋತಿ. ಮ್ಯಾಕ್ಸ್ ಒಳಗೂ ಶಾಪಿಂಗ್ ಒಳಗೆ ಸೇಲ್ ಐತೆ ನೋಡ್ರಿ. ಅಲ್ಲಿನೂ ಯಾರು ಬಂದ್ರೆ. ಆಮೇಲೆ ಟ್ರೆಂಡ್ಸ್ ಒಳಗೂ ಐತೆ ನೋಡ್ರಿ. ಟ್ರೆಂಡ್ಸ್ ಒಳಗೂ 40%, 60% ಬೈ ಒನ್ ಗೆಟಿ ಎಲ್ಲ ಕಡೆ ಆಲ್ಮೋಸ್ಟ್ ಆಫರ್ ಅದ ನೋಡ್ರಿ. ಟ್ರೆಂಡ್ಸ್ ಒಳಗೆ, ಮ್ಯಾಕ್ಸ್ ಒಳಗೆ, ಆಮೇಲೆ ಜುಡಿಯೋ ಒಳಗೂ ಅದಾವ ನೋಡ್ರಿ. ಜುಡಿಯೋ ಒಳಗೂ ಅದಾವು 50% ಸೇಲ್ ಅದಾವ ನೋಡ್ರಿ. ಇಲ್ಲೆಲ್ಲ ವುಡ್ಲ್ಯಾಂಡ್ ಒಳಗೂ ಐತೆ ನೋಡ್ರಿ. ಶಾಪಿಂಗ್ ಮುಗಿಸಿ ಇಲ್ಲಿ ಮೋಮೋಸ್ ತಿನ್ನಕ್ಕೆ ಬಂದೀವಿ ನೋಡ್ರಿ. ಇವ್ರು ಬಂದ್ರಂದ್ರೆ ಇಂಥವೇ ನೋಡ್ರಿ. ಬರೀ ಮೋಮೋಸ್ ತಿಂದೆ ಇದು ತಿಂದೆ ಆಗ್ತೀವಿ ನೋಡ್ರಿ. ನಾವು ಮೋಮೋಸ್ ತೊಗೊಂಡಿವಿ. ಇವ ನೋಡ್ರಿ ಆಯಿಲಿ ತೊಗೊಳೋಣ, ದಪ್ಪಗ ತಿಂದು. ನಾ ಇಬ್ಬರು ಸ್ಟೀಮ್ ತೊಗೊಂಡೆ ನೋಡ್ರಿ. ಡಯಟ್ ಹತ್ತಿ ಚಾ ಕುಡಿಯೋಣ. ಇದ್ರೊಳಗೆ ನೋಡ್ರಿ ಟ್ರೆಂಡ್ಸ್ ಒಳಗೆ ಏನೇನು ತಂದೀವಿ ಅಂತೇಳಿ ಶಾಪಿಂಗ್ ತೋರಿಸ್ತೀವಿ ನೋಡ್ರಿ. ಡ್ರೆಸ್ಸಸ್ ಎಲ್ಲ ಆಲ್ಮೋಸ್ಟ್ ನೋಡಿ 50% ಆಫ್ ಇದು. 50%, ಆಮೇಲೆ 70%, 30% ಅವು ಆ್ಯಕ್ಚುಲಿ ಎಲ್ಲೆಲ್ಲಿದಾವಲ್ಲ ಅದ್ರ ಮ್ಯಾಗೆ ಡಿಫ್ರೆಂಟ್ ಗೊತ್ತಾಗಿತ್ತು. ಇದು ಫಸ್ಟ್ ಒನ್ ನೋಡ್ರಿ. ಇದು ಕುರ್ತಾ ಸೆಟ್ ಐತಿ. ಇದು ಟಾಪ್ ಬಂದ್ಬಿಟ್ಟು ನೋಡ್ರಿ ಇಂಥ ಕಲರ್ ಐತಿ. ಕ್ವಾಲಿಟಿ ಅಂತೂ ಟ್ರೆಂಡ್ಸ್ ಹೇಳಬೇಕಾಗಿಲ್ಲ ನೋಡ್ರಿ. ಟ್ರೆಂಡ್ಸ್ ಕ್ವಾಲಿಟಿ ಗೊತ್ತೇ ಇರ್ತದೆ ಆಲ್ಮೋಸ್ಟ್ ಎಲ್ಲರಿಗೆ. ಇದು ಫುಲ್ ಇದು ಪ್ಯಾಂಟ್ ಆಮೇಲೆ ಟಾಪ್ ಸೆಟ್ ಐತಿ ನೋಡ್ರಿ. 2 ಪೀಸ್. ಆಮೇಲೆ ಪ್ಲಾಜೋ ಪ್ಯಾಂಟ್ ಐತಿ. ಈ ಥರ ಬಂದೈತೆ ಎರಡು. ಇದು ರೇಟ್ ಬಂದು ನೋಡ್ರಿ 999 ಐತಿ. ಹಾಫ್ 500 ಆಗುತ್ತೆ ನೋಡ್ರಿ. ಇದು ಫುಲ್ ಕುರ್ತಾ ಸೆಟ್ ಐತಿ. ಇದು ಮಸ್ತ್ ಐತಿ ನೋಡ್ರಿ. ನೆಕ್ಸ್ಟ್ ಇದನ್ನು ಒಂದು ಟಾಪ್ ಐತಿ. ಸಿಂಗಲ್ ಟಾಪ್ ಐತಿ ನೋಡ್ರಿ. ವೈಟ್ ಆಮೇಲೆ ಟಾಪ್ ಮಿಕ್ಸ್ ಐತಿ. ಈ ಥರ ಬಂದೈತಿ. ಶಾರ್ಟ್ಸ್ ಜೀನ್ಸ್ ಮ್ಯಾಗೂ ವೇರ್ ಮಾಡ್ಬೋದು. ನಾರ್ಮಲ್ ಆಗಿ ಪ್ಲಾಜೋ ಪ್ಲಾಜೋನು ಹಾಕೋಬೋದು. ಈ ಥರ ಐತಿ. ಕ್ವಾಲಿಟಿ ಅಂದ್ರೆ ಮಸ್ತ್ ಐತಿ ನೋಡ್ರಿ, ಹೇಳಂಗೇ ಇಲ್ಲ. ಫುಲ್ ಸಾಫ್ಟ್ ಐತಿ. ಇದರ ಪ್ರೈಸ್ ನೋಡ್ರಿ. ಇದು 999. ಇದು ಹಾಫ್ ರೇಟ್ ನೋಡಿ. ಇದು ಆ್ಯಕ್ಚುಲಿ 70% ಆಗುತ್ತೆ. ಫುಲ್ ಸ್ಲೀವ್ಸ್ ಈ ಥರ ಐತಿ ನೋಡ್ರಿ. ಇದು ಮಸ್ತ್ ಸ್ಲೀವ್ಸ್ ಮತ್ತು ಕಲರು ಮಸ್ತ್ ಐತಿ. ಥರ್ಡ್ ಒನ್ ನೋಡ್ರಿ. ಇದು ಜೀನ್ಸ್ ಮ್ಯಾಗೂ ವೇರ್ ಮಾಡ್ಬೋದು ನಾವು, ಶಾರ್ಟ್ಸ್ ಮ್ಯಾಗ. ಆಮೇಲೆ ಇದು ನಾವು ಜೀನ್ಸ್ ಮ್ಯಾಗೂ ವೇರ್ ಮಾಡ್ಬೋದು ನೋಡ್ರಿ. ಕಾಟನ್ ಐತಿ. ಮಸ್ತ್ ಕ್ವಾಲಿಟಿನೂ ಮಸ್ತ್ ಐತಿ. ಈ ಶಾರ್ಟ್ಸ್ ಅಂದ್ರೆ ಫುಲ್ ಶಾರ್ಟ್ಸ್ ಹೋಗಲ್ಲ, ಕುರ್ತಾ ಸೆಟ್ ಒಳಗೆ ಬರ್ತೈತೆ ನೋಡ್ರಿ. ಇದು 399 ನೋಡ್ರಿ. 400. ಇದು ಆಫ್ ಆಗ್ಬಿಟ್ಟು ಜಸ್ಟ್ 200 ರೂಪೀಸ್ ನೋಡ್ರಿ. ಇದು ಮಸ್ತ್ ಐತೆ ನೋಡ್ರಿ. ಜೀನ್ಸ್ ಮ್ಯಾಗ ವೇರ್ ಮಾಡ್ಬೋದು. ಎಲ್ಲರ ಔಟಿಂಗ್ ಹೋದಾಗೂ ಆಗ್ಬೋದು, ಮತ್ತು ಆಮೇಲೆ ಬೇಕಂದ್ರೆ ಡೈಲಿ ವೇರು ಮಾಡ್ಬೋದು. ನೆಕ್ಸ್ಟ್ ಇದು ನೋಡ್ರಿ. ಇದು ಮಸ್ತ್ ಐತಿ. ಇದು ಈ ಥರ ಹಂಗೆ ಮಸ್ತ್ ಇಷ್ಟ ಆಗುತ್ತೆ. ಅಂಬ್ರೆಲಾ ಒಳಗೆ ಬರ್ತೈತಿ. ಟಾಪ್ ಐತಿ ಜಸ್ಟ್. ಇದನ್ನು ಹಾಫ್ ರೇಟ್ ನೋಡ್ರಿ. ಇದು ಫುಲ್ ಅಂಬ್ರೆಲಾ ಐತಿ. ಈ ಥರ ಆಗುತ್ತೆ. ಇದ್ರದ್ದು ಪ್ರೈಸ್ ಬಂದು ಇದು 1499. ಇದ್ರದ್ದು ಹಾಫ್ ಆಗುತ್ತೆ ನೋಡ್ರಿ. ಇದು 750 ಅದಾಗುತ್ತೆ. ಇದು ಮಸ್ತ್ ಐತಿ. ಕ್ವಾಲಿಟಿನೂ ಮಸ್ತ್ ಐತಿ ನೋಡ್ರಿ. ಟ್ರೆಂಡ್ಸ್ ಒಳಗೆ ಆಲ್ಮೋಸ್ಟ್ ಎಲ್ಲರದ್ದು ಕಲೆಕ್ಷನ್ಸ್ ಎಲ್ಲ ಮಸ್ತ್ ಅದಾವು. ಈ ಥರ ಆಗುತ್ತೆ ಅಂಬ್ರೆಲಾ ಒಂದು. ನೆಕ್ಸ್ಟ್ ಇದು ದಿವ್ಯಾ ನೋಡ್ರಿ. ಇದು ಟಾಪ್ ಐತಿ. ಸಿಂಗಲ್ ಟಾಪ್. ಇದು ಮಸ್ತ್ ಐತಿ. ಫುಲ್ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಕ್ತು ನೋಡ್ರಿ ಆಕೆಗೆ. ಇದು ಈ ಥರ ಐತಿ ಟಾಪ್. ಇಲ್ಲಿ ಮುಂದೆ ಈ ಥರ ಕಟ್ಕೊಳ್ಳೋದು ಈ ಥರ ಬಂದೈತಿ. ಇದ್ರದ್ದು ಪ್ರೈಸ್ ನೋಡ್ರಿ 799. 800 ಐತಿ. ಜಸ್ಟ್ ಆಕಿಗೆ ಸಿಕ್ಕಿದ್ದು 240 ರೂಪೀಸ್ ನೋಡ್ರಿ. ಇದು
ಇದು ನೋಡ್ರಿ ಮಸ್ತ್ ಐತಿ, ವೇರ್ ಮಾಡ್ತಾ ಚಂದ ಅನಿಸ್ತದೆ. ಜಸ್ಟ್ 240 rupees ಒಳಗೆ ಬಂದೈತಿ. ಕ್ವಾಲಿಟಿ ನೆಕ್ಸ್ಟ್ ಇದು ಒಂದು ಸಿಂಗಲ್ ಟಾಪ್ ಐತಿ ನೋಡ್ರಿ. ಇದು ಪಿಂಕ್ ಆಮೇಲೆ ವೈಟ್ ಕ್ವಾಲಿಟಿ ಅಂಡ್ ಫುಲ್ ಸ್ಮೂತ್ ಮಸ್ತ್ ಐತಿ. ಈ ಥರ ವೈಟ್ ಲೆಗಿನ್ ಹಾಕೊಂಡು ಚಂದ ಅನಿಸ್ತೈತಿ. ಇದ್ರ ಪ್ರೈಸ್ ನೋಡ್ರಿ 566. ಇದು ಜಸ್ಟ್ 300 rupees ಒಳಗೆ ನಮ್ಗೆ ಬಂದಿತ್ತು, ಹಾಫ್ ರೇಟ್. ಈ ಥರ ಐತೆ ನೋಡ್ರಿ. ನೆಕ್ಸ್ಟ್ ಇದೊಂದು ಟಾಪ್ ನೋಡ್ರಿ, ಫುಲ್ ಸಿಂಗಲ್ ಟಾಪ್ ಐತಿ. ಇದು ದಿವ್ಯಾ ನೋಡ್ರಿ, ಬೇಬಿ ಪಿಂಕ್ ಮಸ್ತ್ ಐತಿ. ಫುಲ್ ಇದ್ರದ್ದು ವರ್ಕ್ ಥ್ರೆಡ್ ವರ್ಕ್ ಐತಿ ನೋಡ್ರಿ. ಇದು ಏನು ವಾಷೇಬಲ್ ಐತಿ, ಕಾಟನ್ ಐತಿ. ಈ ಥರ ಕಾಣಿಸ್ತೈತಿ, ಫುಲ್ ಗ್ರ್ಯಾಂಡ್ ಲುಕ್ ಕಾಣಿಸ್ತೈತಿ. ಇದನ್ನ ನೋಡ್ರಿ ಪ್ರೈಸ್ ಒಂದು ಇದು 1300 ಆಗುತ್ತೆ. ಇದ್ರ ಹಾಫ್ ರೇಟ್ ನೋಡ್ರಿ. ಇದನ್ನೂ 650 ಆಗುತ್ತೆ. ಮಸ್ತ್ ಐತಿ ನೋಡ್ರಿ. ಇಷ್ಟಿತ್ತು ನೋಡ್ರಿ ಇವತ್ತಿಂದ ಟ್ರೆಂಡ್ಸ್ದು ಆಫರ್ಸ್ ಎಲ್ಲ ಜಾಸ್ತಿ ನೋಡ್ರಿ. ಆಫರ್ಸ್ ಇದ್ದು ಎಲ್ಲ ನೋಡ್ರಿ 50-70% ಭಾಳ ಥರ ಆಫರ್ಸ್ ಅದಾವೆ. ಜುಡಿಯೋ ಆಮೇಲೆ ಟ್ರೆಂಡ್ಸ್, ಮ್ಯಾಕ್ಸ್ ಮತ್ತು ಆಮೇಲೆ ವುಡ್ಲ್ಯಾಂಡ್ ಒಳಗೂ ಅದಾವೆ ನೋಡ್ರಿ. ಎಲ್ಲ ಕಡೆ ಅದು ಆಲ್ಮೋಸ್ಟ್ ಅಲ್ಲಿ ಬಿಜಾಪುರ ಒಳಗೆ ಎಲ್ಲ ಕಡೆ ಜನವರಿಯಿಂದ ಸ್ಟಾರ್ಟ್ ಆಗ್ಯಾವು. ಇನ್ನು ಬರ್ತಾ ಬರ್ತಾ ಇನ್ನೂ ಜುಡಿ ಒಳಗೆ ಜಾಸ್ತಿನೇ ಆಗ್ತು ನೋಡ್ರಿ ಸೇಲ್ಸ್. ಅದು ಜುಡಿ ಒಳಗೆ ಹೋದಾಗ ಒಂದ್ಸಲ ನೆಕ್ಸ್ಟ್ ಟೈಮ್ ಮಾಡ್ತೀನಂತ. ಇವತ್ತಿಂದ ಶಾಪಿಂಗ್ ಇಷ್ಟಿತ್ತು. ಫಸ್ಟ್ ಗಾಡಿ ತೊಗೊಂಡಿದ್ದು ನೋಡ್ರಿ. ನೆಕ್ಸ್ಟ್ ಶಾಪಿಂಗ್ ಲಾಗ್ ಇವತ್ತಿಂದ ಇಷ್ಟೇ ಐತೆ ನೋಡ್ರಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಇತ್ತು ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.